ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಆರಂಭವಾಗಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮದ್ದೂರಿನ ಕಡೆಗೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಂಗೇರಿ ಬಿಡದಿ ರಾಮನಗರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಒಂದಿಷ್ಟು ಅಂತಿಮ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಾನು ಸದ್ಯ ರಾಮನಗರದ ಐಜೂರ್ ಸರ್ಕಲ್ ಬಳಿ ಇದ್ದೀನಿ. ನೀವು ಈಗಾಗಲೇ ಗಮನಿಸ್ತಾ ಇರ್ಬೋದು, ಜಿಲ್ಲಾಡಳಿತ, ಪಂಚಾಯತ್ ಜೊತೆಗೆ ನಗರಸಭೆ ವತಿಯಿಂದ ಇಲ್ಲಿ ಸಾರ್ವಜನಿಕರಿಗೆ ಎಸ್.ಎಂ. ಕೃಷ್ಣ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು, ಒಂದಿಷ್ಟು ಅಭಿಮಾನಿಗಳು ಸೇರುವಂತಹ ಒಂದು ಮುಂಜಾಗ್ರತೆಯಿಂದ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಒಂದಿಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಒಂದು ಎಸ್.ಎಂ. ಕೃಷ್ಣ ಅವರ ಒಂದು ಭಾವಚಿತ್ರ ಇಟ್ಟು ಅದಕ್ಕೊಂದು ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಅವರಿಗೆ ಒಂದು ಅಂತಿಮ ವಿಧಾನ ಹೇಳಬೇಕು ಅಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಕೆಂಗೇರಿ ಮತ್ತು ಬಿಡದಿಯಲ್ಲಿ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನ ವ್ಯವಸ್ಥೆನ ಕಲ್ಪಿಸಿ ಅಲ್ಲಿಂದ ಪಾರ್ಥಿವ ಶರೀರವನ್ನು ರಾಮನಗರದ ಐಜೂರ್ ಸರ್ಕಲ್ ಬಳಿ ತೆಗೆದುಕೊಂಡು ಬಂದು ಇದೇ ಜಾಗದಲ್ಲಿ ಒಂದಿಷ್ಟು ಸಮಯದ ಕಾಲ ಒಂದು ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯ ಈಗ ನನ್ನ ಜೊತೆಯಲ್ಲಿ ರಾಮನಗರದ ಒಂದಿಷ್ಟು ಜನರು ಕೂಡ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರನ್ನ ತುಂಬಾ ಇಷ್ಟಪಡುವಂತ ಜನರಿಗೆ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಎಸ್.ಎಂ. ಕೃಷ್ಣ ಅವರು ಮಂಡ್ಯ, ಮೈಸೂರು ಭಾಗ ಅಥವಾ ರಾಜ್ಯ ಕಂಡಂತಹ ಒಬ್ಬ ಸಜ್ಜನ ರಾಜಕಾರಣಿ. ಇವತ್ತು ನಮ್ಮೊಂದಿಗೆ ಲೈನ್ ಎಸ್.ಎಂ. ಕೃಷ್ಣ ಅವರು ಸರಳತೆ ಸಜ್ಜನಿಕೆಯ ರಾಜಕಾರಣಿ. ಅಂಥ ರಾಜಕಾರಣಿ ಮತ್ತೆ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಸ್.ಎಂ. ಕೃಷ್ಣ ಅವರು ಇಡೀ ದೇಶದ ಒಂದು ಗಮನ ಸೆಳೆದಂಥ ರಾಜಕಾರಣಿ. ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದಂಥವ್ರು. ನಾನು ಕೂಡ ಅವರ ಶಿಷ್ಯಳಾಗಿ ಕೆಲಸ ಮಾಡಿದ್ದೀನಿ. ಅವರು ಪಾದಯಾತ್ರೆ ಹೋದಂಥ ದಿನಗಳಲ್ಲಿ ಅವ್ರ ಜೊತೆ ನಾನು ಪಾದಯಾತ್ರೆ ಕೂಡ ಹೋಗಿದ್ದೀನಿ. ಅವರು ಸಜ್ಜನಿಕೆ ರಾಜಕಾರಣಿ, ಪ್ರತಿಯೊಬ್ಬರನ್ನು ವಿಶ್ವಾಸದಿಂದ ಮಾತಾಡ್ತಿದ್ರು. ಇವತ್ತು ನನಗೆ ಅನ್ನಿಸ್ತದೆ, ಇವತ್ತಿನ ರಾಜಕಾರಣಿಗಳು ಅವ್ರನ್ನ ನೋಡಿ ಕಲಿಬೇಕಾಗಿತ್ತು, ಕಲ್ತಿಲ್ಲ. ಅವರು ಯಾವತ್ತೂ ಯಾರನ್ನೂ ಒಂದು ಕೆಟ್ಟ ಭಾವನೆಯಿಂದ ನೋಡಿದಾರಲ್ಲ, ಒಂದು ಕೆಟ್ಟ ವಿಚಾರನ ಮಾತಾಡ್ದಂತಾರಲ್ಲ. ಅವರೇನಿದ್ರು ಈ ರಾಜ್ಯದ ಒಳಿತಿಗಾಗಿ, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ದುಡ್ದಂಥ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಅವರು. ಅಂಥ ಚೇತನ ಮತ್ತೆ ನಮಗೆ ಸಿಗಲ್ಲ. ಅವರು ಮತ್ತೆ ನಮಗೆ ಹುಟ್ಟು ಬರಬೇಕು. ಎಸ್.ಎಂ. ಕೃಷ್ಣರಂತವರು ಅವರು ಬರೀ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿರಲಿಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾಗಿದ್ದರು. ಮತ್ತು ನಮ್ಮ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಪ್ರತಿಯೊಂದು ಜಿಲ್ಲೆಗೂ ಒಳ್ಳೆ ವ್ಯಕ್ತಿತ್ವನ ಉಳಿಸ್ಕೊಂಡಿದ್ರು ಅವರು. ನಮ್ಮ ರಾಜಕಾರಣಿಗಳ ಜೊತೆಲೆ ಒಳ್ಳೆ ಒಡನಾಟ ಇತ್ತು ಅವ್ರಿಗೆ. ನಮ್ಮಂಥವ್ರನ್ನೆಲ್ಲ ಬೆಳೆಸಿದ್ದಾರೆ ಅವರು. ಅವ್ರನ್ನ ನಿಜವಾಗ್ಲೂ ನಾವು ಸ್ಮರಿಸಬೇಕು ಅಂದರೆ ಭಾರಿ ಕಷ್ಟ ಆಗ್ತದೆ. ಇವತ್ತು ಅಂಥ ರಾಜಕಾರಣಿ ಮತ್ತೆ ನಮ್ಮ ದೇಶಕ್ಕೆ ಊಟ ಬರಲಿ ಅಂತ ನಾನು ಅವರ ಕುಟುಂಬಕ್ಕೆ ಮತ್ತು ನಮ್ಮ ಏನು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಹೆಗಲು ಕೊಟ್ಟು ಇವತ್ತು ಜೊತೆಲಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಅಂಥ ರಾಜಕಾರಣಿ ಸಿಗಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅವತ್ತಿಂದನೂ ಜೊತೆಲಿದ್ದರು, ಇವತ್ತು ಕೂಡ ಜೊತೆಲಿದ್ದು ಒಂದು ಅವರು ಗುರು ಶಿಷ್ಯರ ಸಂಬಂಧ ಹೆಂಗಿದೆ ಅಂತ ಅಂದರೆ ಅದೇ ರೀತಿ ಬೂದಿ ಮುಚ್ಚಿದ ಕೆಂಡದ ಥರ ಪ್ರತಿಯೊಬ್ಬರೂ ನೋಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಇರಲಿಲ್ಲ, ಎಲ್ಲರೂ ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ತಾ ಇದ್ರು. ಅಂಥ ಮಹಾನ್ ಚೇತನಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವರಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಕಾಂಗ್ರೆಸ್ ಪಕ್ಷದಿಂದ ನಾನು ಹಾರೈಸ್ತೀನಿ. ನನ್ನ ಹೆಸರು ಜಯಮ್ಮ ಅಂತ, ರಾಮನಗರ ಮಾಜಿ ಕಾರ್ಪೊರೇಟರ್. ನಮ್ಮ ಜೊತೆ ಮತ್ತಷ್ಟು ಜನರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಎಸ್.ಎಂ. ಕೃಷ್ಣ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ? ನಮಸ್ಕಾರ ಸರ್, ನಾನು ಶ್ರೀನಿವಾಸ ಮೂರ್ತಿ ಅಂದ್ಬಿಟ್ಟು ಮಾಗಡಿ ತಾಲೂಕು ಮೋಟ್ಕರಹಳ್ಳಿಯವರು. ನಾನು ಕರ್ನಾಟಕದ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಮಲ್ಲಯ್ಯನವರ ಮೊದಲನೇ ಮಗರಾದ ಎಸ್.ಎಂ. ಕೃಷ್ಣ ಅವರನ್ನ ತುಂಬ ಹತ್ತಿರ ನೋಡಿದ್ದೀನಿ. ನಾನು ಇಡೀ ಪ್ರಪಂಚದಲ್ಲೇ ಹೆಸರಾಂತ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ಒಬ್ಬರು ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು 1999 ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮಾವರು ವಿಧಾನಸಭಾ ಬೆಂಗಳೂರಲ್ಲಿ IT ಸಿಟಿ ಮಾಡಲಿಲ್ಲ ಅಂತಂದರೆ ಬೆಂಗಳೂರು ಇವತ್ತು ಹೋಗ್ತಾ ಇತ್ತಂತು. ಇವತ್ತು ಬೆಂಗಳೂರನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ವಿದೇಶದಲ್ಲಿ ಬೆಂಗಳೂರನ್ನು ಇವತ್ತು ಕಾಪಾಡಿದ್ದಾರೆ ಅಂತಂದರೆ ಎಸ್.ಎಂ. ಕೃಷ್ಣ ಅವ್ರ ಸೇವೆ ಅಂತ ಹೇಳ್ಬೋದು. ರಾಜ್ಕುಮಾರ್ ಅಪಹರಣ ಆಗಿರ್ಬೋದು, ವಿದ್ಯಾಭ್ಯಾಸದ ಮಕ್ಕಳಿಗೆ ಅನ್ನ ಕೊಟ್ಟಿದ್ದಾರೆ ಸಂತು, ಬಡ ಮಕ್ಕಳಿಗೆ ಅನ್ನ ಕಟ್ಟಿದಾರಂತೂ. ಇದೇ ರೀತಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಎಸ್.ಎಂ. ಕೃಷ್ಣ ಅವರೊಂದು. ಬರಗಾಲದಲ್ಲಿ ಕೂಡ ಇದು ಮಾಡಿದ್ರು. ಕಾವೇರಿ ಗಲಾಟೆ ಬಂತು, ಕಾವೇರಿ ಗಲಾಟೆ ಕೂಡ ಅವರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಯಾವುದೇ ಸಾವು ನೋವು ಕೂಡ ಆಗಲಿಲ್ಲ, ಯಾವಾಗಲೂ ಹಸನ್ಮುಖಿಯಾಗಿದ್ದರು. ಆಮೇಲೆ ಯಾವುದೇ ಸಾರ್ವಜನಿಕರು ಬಂದರೂ ಕೂಡ ಅವರು ಎಲ್ಲ ಪ್ರಜೆಗಳ ಹತ್ರ ಕೂಡ ಅಹವಾಲನ್ನು ಸ್ವೀಕರಿಸಿ ಇಮ್ಮಿಡಿಯೇಟ್ ಇದು ಮಾಡೋರು ಸರ್, ಪ್ರಸ್ತಾವನೆಗಳನ್ನ ಸ್ವೀಕಾರ ಮಾಡೋರು. ಈ ಗೌರ್ಮೆಂಟ್ ತಂದವರೇ ಅವರು ಸರ್, ಅವ್ರ ಕಾಲದಲ್ಲೇ ಸರ್. ಇವಾಗೇನು ಆಡಳಿತ ಬರ್ತಾ ಇದೆ, ಇನ್ನೂ ಕೂಡ ಆಗಿಲ್ಲ. ಆಡಳಿತ ತಂದವರೇ ಅವರು ಸರ್. ಅಂತೂ
ಅವ್ರು ಮಾಡಿದಂಥ ಕಾರ್ಯಗಳು ಇನ್ನು ಮೋಸ್ಟ್ಲಿ ಸಾವಿರಾರು ವರ್ಷ ಶಾಶ್ವತ ಉಳಿತದೆ. ನಮ್ಮ ಮುಂದಿನ ಪೀಳಿಗೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಮಗೀಗಾಗಲೇ ತಿಳಿದಿರುವ ಹಾಗೆ ಇಡೀ ರಾಜ್ಯದಲ್ಲಿ ಒಂದು ದುಃಖದ ಸಂಗತಿ ಉಂಟಾಗಿದೆ. ನಾವು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ 19ನೇ ರಾಜ್ಯಪಾಲರಾಗಿದ್ದ ಎಸ್.ಎಂ. ಕೃಷ್ಣರವರ ಕಳುವು ಇಡೀ ರಾಜ್ಯಕ್ಕೆ ದುಃಖವನ್ನು ತಂದಿದೆ. ನಮ್ಮಂತಹ ವಿದ್ಯಾರ್ಥಿಗಳಿಗೆ ಇದು ಬಹಳ ದುಃಖವಾಗಿದೆ. ಇವರ ನಡವಳಿಕೆ ಹಾಗೂ ಇವರ ವ್ಯಕ್ತಿತ್ವ ನಮಗೆ ತುಂಬ ಸ್ಫೂರ್ತಿಯನ್ನು ನೀಡುತ್ತದೆ. ಇವರು ವಿದೇಶದಲ್ಲಿ ಓದಿ ಬೆಂಗಳೂರನ್ನು ಸಿಂಗಪೂರ್ ಆಗಿ ಮಾಡುವುದಾಗಿ ಹೇಳಿದರು, ಹಾಗೂ ಅದನ್ನು ಅರ್ಧವನ್ನು ಮಾಡಿದ್ದಾರೆ. ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಇಡೀ ರಾಜ್ಯಕ್ಕೆ ಈ ತುಂಬಲಾರದ ನಷ್ಟವಾಗಿದೆ. ನಾನು ಇಷ್ಟು ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಒಬ್ಬ ಧೀಮಂತ ನಾಯಕರು, ಜೊತೆಗೆ ನಮ್ಮ ಒಕ್ಕಲಿಗರ ಒಂದು ಕಣ್ಮಣಿ ಆಗಿದ್ದರು. ಇವರ ಸಾಧನೆ ಬಹಳ ದೊಡ್ಡದಾಗಿದೆ. ಅದು ವಿವರ ಮಾಡೋಕ್ಕೆ ದಿನಗಟ್ಟಲೆ ಬೇಕಾಗುತ್ತೆ. ಆಮೇಲೆ ಕಳಂಕರಹಿತ ಮುಖ್ಯಮಂತ್ರಿ ಅನ್ನೋದು ಬಹಳ ಎಲ್ಲರೂ ಮೆಚ್ಚಬೇಕಾದಂಥ ಒಂದು ವಿಷಯ. ಮತ್ತು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಪಕ್ಕದಲ್ಲಿ ಇವರು ಅದೇ ಥರ ಒಂದು ವಿಕಾಸಸೌಧನೂ ಕಟ್ಟಿ ಇವತ್ತು ನಮ್ಮ ಈ ಭಾಗದ ಜನಕ್ಕೆ ಎರಡನೇ ಕೆಂಗಲ್ ಹನುಮಂತಯ್ಯ ಆಗೋರು ಏನಕ್ಕೆ ನಾವೇನು ಅತಿಶಕ್ತಿ ಏನಲ್ಲ ಅಂತ. ಜೊತೆಗೆ ITBT ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ತಂದಾಗ ITBT ಯಾಕೆ ತತ್ತವ್ರೆ, ಇವರು ITBT ತಂದು ನಮ್ಮ ದೇಶ ಹಾಳು ಮಾಡ್ತಾರೆ ಅಂತ ಎಷ್ಟೋ ಜನ ಅಂದರು. ಆದರೆ ಇವತ್ತು ITBT ತಂದಾಗಿ ಪ್ರತಿ ಮನೇಲೂ ಒಬ್ಬ ಎಂಜಿನಿಯರ್ಗಳು ಇದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಎಂಜಿನಿಯರಿಂಗ್ಗೆ ಭಾಳ ಒಂದು ಬೇಡಿಕೆ ಇತ್ತು, ಅದನ್ನು ಪೂರೈಸೋಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಪ್ರತಿ ಮನೇಲೂ ಎಂಜಿನಿಯರ್ ಇವತ್ತಿದ್ದರೆ ಅವ್ರ ಹೆಸರನ್ನ ಹೇಳಬೇಕು, ಅವ್ರ ಫೋಟೋ ಮಡಿಕೊಂಡು ಪೂಜೆ ಮಾಡಬೇಕು. ಇವತ್ತು ಬೆಂಗಳೂರು ಹೊರ ರಾಜ್ಯ ಹೊರ ದೇಶಗಳಲ್ಲಿ ಹೋಗ್ತಿದ್ದವರು ತಪ್ಪಿದೆ. ನಮ್ಮ ದೇಶದಲ್ಲೇ ಉಳಿದು ಇವತ್ತು ನಮ್ಮ ದೇಶಕ್ಕೆ ಕೊಡುಗೆ ಆಗಿದ್ದಾರೆ. ಅವರು ಚಿರಋಣಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಕುಟುಂಬಕ್ಕೆ ಈ ದುಃಖ ಭರಿಸೋ ಅವಕಾಶ ಕೊಡಲಿ. ನಾವೆಲ್ಲರೂ ಅವರಿಗೆ ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಸಾಕಷ್ಟು ಅಂದರೆ ಅವ್ರನ್ನ ಇಷ್ಟಪಟ್ಟಿರೋಂಥದ್ದು, ಅವರ ರಾಜಕಾರಣವನ್ನು ಅವರು ದೇಶಕ್ಕೆ ಜೊತೆಗೆ ರಾಜ್ಯಕ್ಕೆ ಜೊತೆಗೆ ಬೆಂಗಳೂರಿಗೆ ಅಥವಾ ಹಳೆ ಮೈಸೂರು ಭಾಗದ ಜನರಿಗೆ ಅವ್ರು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನ ನೆನೆದು ಇಲ್ಲಿನ ಕಾರ್ಯಕರ್ತರಾಗಿರ್ಬೋದು, ಜನರಾಗಿರ್ಬೋದು ಮರುಗ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು ಇರಬೇಕಿತ್ತು ಇನ್ನೊಂದಿಷ್ಟು ಸಮಯ ಅಂತೇಳಿ ಒಂದಿಷ್ಟು ಸಂತಾಪವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.